ಸೊ ಇವಾಗ ನಾವು ಐಹೊಳೆಗೆ ಬಂದಿದ್ದೀವಿ. ಇಲ್ಲಿ ಸೇಮ್ ಸಿಮಿಲರ್ ಟು ಪಟ್ಟದಕಲ್ಲು ಥರನೇ ಇಲ್ಲಿ ತುಂಬ ಪಾಳ್ಬಿದ್ದ ದೇವಾಲಯಗಳಿವೆ. ಸೇಮ್ ಪಟ್ಟದಕಲ್ಲು ಥರ ಮೇಂಟೈನ್ ಮಾಡ್ತಿದ್ದಾರೆ. ಪಟ್ಟದಕಲ್ಲಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಐಹೊಳೆ. ಸೊ ಎಲ್ಲ ಹತ್ರ ಹತ್ರನೇ ಇದೆ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಎಲ್ಲ ಹತ್ರ ಹತ್ರ. ಎಲ್ಲ ಚೋಳ್ರೆ ಮಾಡಿರೋದು. ಬಟ್ ಏನು ಮಾಡೋದು, ಎಲ್ಲ ಟೆಂಪಲ್ಲು ಹಾಳು ಬಿದ್ದೋಗಿದೆ ಬಿಕಾಸ್ ಆಫ್ ಒನ್ ಪರ್ಸನ್. ದಟ್ ಪರ್ಸನ್ ನೇಮ್ ಈಸ್, ನೋಡೋಣ ಬನ್ನಿ ಯಾರು, ನನಗೂ ಹೆಸರು ಗೊತ್ತಿಲ್ಲ. ಇಲ್ಲಿರ್ಬೋದು ಅನಿಸುತ್ತೆ. ಇದು ದುರ್ಗಾ ದೇವಾಲಯ ಅಂತೆ. ಆವಾಗಿದೆ. ಇಲ್ಲಿ ಹಾಕಿಲ್ಲ ಏನು ಅಂತ, ಯಾರು ಮಾಡಿರೋದು ಅಂತ ಹಾಕಿಲ್ಲ ಇದೆಲ್ಲ. ಸೊ ಅದು ಆ ನೇಮ್ ನಾನು ಹುಟ್ಟು ಕೇಳ್ತೀನಿ, ಯಾರು ಆ ಮುಸ್ಲಿಂ ದೊರೆ ಅಂತ. ಅದಕ್ಕೂ ಮುಂಚೆ ಈ ವ್ಯೂನ ಎಂಜಾಯ್ ಮಾಡಿ. ಸಿ ಎಲ್ಲ ಎಷ್ಟು ಆನ್ ಮಾಡಿ. ಸೊ ಇದನ್ನ ಬೇಕಾದ್ರೆ ಸ್ಕ್ಯಾನ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬೋದು. ಜೊತೆಲಿ ಹೋಗ್ರು ಸಣ್ಣಿ. ಇದು ದುರ್ಗಾ ದೇವಾಲಯ. ಈ ಪ್ರತಿಯೊಂದು ವಾಸ್ತುಶಿಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾಸ್ತುಶಿಲ್ಪ ಎಲ್ಲ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೂ ದೇವಿ ವಿಗ್ರಹ ಇಲ್ಲ. ಯಾರೋ ಕುಣ್ಸಕ್ಕೆ ಅಂತ ಅಲ್ಲ, ಯಾರೋ ಮುಸ್ಲಿಂ ರಾಜ್ಯ ಬಂದ್ ಮಾಡಿರೋದು. ವಿಗ್ರಹನೇ ಇದು. ಸೊ ದುರ್ಗಾ ಟೆಂಪಲ್ ನೋಡಿದ್ರಿ. ಇವಾಗ ಇಲ್ಲೊಂದು ಟೆಂಪಲ್ ಇದೆ. ಇಲ್ಲಿ ಸೇಮ್ ಸಿಚುವೇಶನ್ ನೋಡಿ. ಯಾವ ಟೆಂಪಲ್ ಅಲ್ಲಿ ವಿಗ್ರಹಗಳಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಪಾಟ್ ಬಿದ್ದಿರೋದು. ಇವಾಗ ಬರ್ಲಿ ಬಿಡ, ಆರಾಮ ಟೈಮ್ ಆಯ್ತು. ಎಲ್ಲಾರು ಓಡಾಡ್ಕೊಂಡು ನಮ್ಗೆ ಒಂದೊಂದ್ ಪ್ಲೇಸ್ ಇಂದ ಒಂದೊಂದ್ ಫೋಟೋನಾರು ಇರೋದ್ ಬೇಡ್ವಾ? ಜಯಮಾಮ ನೀವು. ಐಹೊಳೆ ಇವಾಗ ಗೊತ್ತಾಯ್ತು ಅವನ ಹೆಸರು. ಇದನ್ನೆಲ್ಲ ಹಾಳು ಮಾಡಿದ್ದು ಮೊಘಲರ ಸಾಮ್ರಾಟ ಮಲ್ಲಿಕಾಫರ್. ಗದಗ್ ಡಿಸ್ಟ್ರಿಕ್ಟ್.